ಎವ್ರಿವನ್ ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026-27ನೇ ಶೈಕ್ಷಣಿಕ ಸಾಲಿಗೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಮೊರಾರ್ಜಿ ವಸತಿ ಶಾಲೆಗಳ 6ನೇ ತರಗತಿಯ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಇಲ್ಲಿ ಪರೀಕ್ಷೆಗೆ ಸಂಬಂಧಿಸಿದಂತಹ ಸಿಲೆಬಸ್ ಬಗ್ಗೆ ತಮ್ಮೊಂದಿಗೆ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಅಂತ ತಿಳಿಸುತ್ತಾ, ಓಕೆ, ಇಲ್ಲಿ ಎಕ್ಸಾಮ್ ಯಾವ ರೀತಿ ಇರುತ್ತೆ ಅಂದರೆ, ಮೊದಲು ತಾವುಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಿರುತ್ತೀರಿ. ತದನಂತರ ಅರ್ಜಿ ಸಲ್ಲಿಸಿದ ವೇಳೆ ತಾವುಗಳು ಇಲ್ಲಿ ಎಕ್ಸಾಮ್ಗೆ ಸಂಬಂಧಪಟ್ಟಂತಹ ಒಂದು ಲಿಖಿತ ಪರೀಕ್ಷೆ ಇರುತ್ತದೆ. ಅಂದರೆ ಇಲ್ಲಿ ಪಠ್ಯಕ್ರಮದ ಬಗ್ಗೆ ತಮಗೆ ಇವತ್ತು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಯಾಕೆಂದರೆ ಇಲ್ಲಿ ಎಕ್ಸಾಮ್ ಯಾವ ವಿಷಯಗಳ ಮೇಲೆ ಕೇಳ್ತಾರೆ ಅನ್ನೋದು ತಮಗೆ ಇಂಪಾರ್ಟೆಂಟ್ ಆಗಿ ತಿಳ್ಕೊಳ್ಬೇಕು. ಇಲ್ಲಿ ಪಠ್ಯಕ್ರಮ ನೋಡ್ರಿ, 6ನೇ ತರಗತಿಗೆ ಪ್ರವೇಶ ಬಯಸುವ ವಿದ್ಯಾರ್ಥಿಗಳು ನೇರ ಪ್ರವೇಶಾತಿ ಕಲ್ಪಿಸಿರುವ ವರ್ಗಗಳ ವಿದ್ಯಾರ್ಥಿಗಳನ್ನು ಹೊರತುಪಡಿಸಿ ಕಡ್ಡಾಯವಾಗಿ ಪ್ರವೇಶ ಪರೀಕ್ಷೆಯನ್ನು ಬರೆಯಲೇಬೇಕಾಗುತ್ತದೆ. ಇಲ್ಲಿ ಪರೀಕ್ಷೆಯು ಇಲ್ಲಿ 100 ಅಂಕಗಳ ಬಹು ಆಯ್ಕೆ ಅಥವಾ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್ ಇರ್ತವೆ. ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯು ಇಲ್ಲಿ ಒಟ್ಟು ನೋಡ್ತಾ ಹೋದಾಗ ಕನ್ನಡ ವಿಷಯ 20 ಪ್ರಶ್ನೆಗಳು 20 ಅಂಕಗಳು, ಹಾಗೂ ಇಂಗ್ಲೀಷ್ ವಿಷಯ 20 ಪ್ರಶ್ನೆಗಳು 20 ಅಂಕಗಳು, ಇನ್ನು ಗಣಿತ ವಿಷಯ 20 ಪ್ರಶ್ನೆಗಳು 20 ಅಂಕಗಳು, ಸಮಾಜ ವಿಜ್ಞಾನ 20 ಪ್ರಶ್ನೆಗಳು 20 ಅಂಕಗಳಿರ್ತವೆ, ಹಾಗೂ ಇಲ್ಲಿ ಸಾಮಾನ್ಯ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ 20 ಪ್ರಶ್ನೆಗಳು 20 ಅಂಕಗಳು, ಒಟ್ಟು 100 ಪ್ರಶ್ನೆಗಳು 100 ಅಂಕಗಳು. ಇಲ್ಲಿ 100 ಅಂಕದ 100 ಪ್ರಶ್ನೆಗಳಿಗೆ ಉತ್ತರಿಸಲು 120 ನಿಮಿಷದ ಸಮಯಾವಕಾಶ ಇರುತ್ತದೆ. ವಸತಿ ಶಾಲೆಯ ಸೀಟು ಹಂಚಿಕೆಗಾಗಿ ಇಲ್ಲಿ ವಿದ್ಯಾರ್ಥಿಯ ಪ್ರವೇಶ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳು ಹಾಗೂ ಮೀಸಲಾತಿ ಮತ್ತು ಅಭ್ಯರ್ಥಿಗಳು ಪ್ರವೇಶಾತಿಗಾಗಿ ನಮೂದಿಸಿರುವ ಶಾಲೆಗಳ ವಾರು ಆದ್ಯತೆಯ ಕ್ರಮವನ್ನು ಪರಿಗಣಿಸಲಾಗುತ್ತದೆ. ಇನ್ನು ಇಲ್ಲಿ ಪ್ರಶ್ನೆ ಪತ್ರಿಕೆ ಕೇವಲ 2 ಮಾಧ್ಯಮದಲ್ಲಿ ಮಾತ್ರ ಇರುತ್ತೆ, ಅದು ಕನ್ನಡ ಮತ್ತು ಇಂಗ್ಲೀಷ್ ಮಾತ್ರ. 2 ಮೀಡಿಯಂನಲ್ಲಿ ತಾವು ಯಾವುದಾದ್ರೂ ಮೀಡಿಯಮಲ್ಲಿ ಪರೀಕ್ಷೆಯನ್ನು ಬರೆಯಬಹುದಾಗಿರುತ್ತದೆ. ಇಲ್ಲಿ ಕ್ವಶನ್ಸ್ಗಳು ಯಾವ ಅಧ್ಯಾಯಗಳ ಮೇಲೆ ಅಥವಾ ಯಾವುದರ ಮೇಲೆ ಕೇಳ್ತಾರೆ ಅಂದರೆ, ಇಲ್ಲಿ 90% ಪ್ರಶ್ನೆಗಳು 4 ಮತ್ತು 5ನೇ ತರಗತಿಯ ಪಠ್ಯ ವಿಷಯಕ್ಕೆ ಸಂಬಂಧಪಟ್ಟದ್ದೇ ಆಗಿರುತ್ತವೆ ಎನ್ನುವುದನ್ನು ತಾವು ಇಲ್ಲಿ ಗಮನಿಸಬೇಕಾಗುತ್ತದೆ. ಇನ್ನು ಈ ಕ್ವಶನ್ಸ್ಗಳು ಬಗ್ಗೆ ನಾನು ಈಗಾಗಲೇ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ತಮ್ಮೊಂದಿಗೆ ಯೂಟ್ಯೂಬ್ನಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಯಾವ ರೀತಿಯ ಪ್ರಶ್ನೆಗಳು ಬರಬಹುದು ಅಂತ ತಾವು ಕೂಡ ನಮ್ಮ ಚಾನಲ್ನಲ್ಲಿರುವಂತಹ ವಿಡಿಯೋಗಳನ್ನು ವೀಕ್ಷಿಸಬಹುದು. ಇನ್ನು ಕಾಲಾವಧಿ ಮತ್ತು ಪ್ರಶ್ನೆ ಪತ್ರಿಕೆ ಮತ್ತು OMR ಉತ್ತರದ ಹಾಳೆಗಳ ಬಗ್ಗೆ ತಿಳಿಸುವುದಾದರೆ, ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯು ಬಹು ಆಯ್ಕೆಯ ಪ್ರಶ್ನೆಗಳ ಸ್ವರೂಪದ್ದಾಗಿರುತ್ತವೆ. ಪ್ರಶ್ನೆ ಪತ್ರಿಕೆ ಬೇರೆ ಬೇರೆ ಆವೃತ್ತಿಗಳಲ್ಲಿ ಇರುತ್ತವೆ. ಅಂದರೆ ಇಲ್ಲಿ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯು ಬಹು ಆಯ್ಕೆಯ ಪ್ರಶ್ನೆಗಳ ಸ್ವರೂಪದ್ದಾಗಿರುತ್ತದೆ. ಪ್ರಶ್ನೆ ಪತ್ರಿಕೆಯು ಬೇರೆ ಬೇರೆ ಆವೃತ್ತಿಗಳಲ್ಲಿರುತ್ತವೆ, ಹಾಗೂ ಪ್ರತಿಯೊಂದು ಪ್ರಶ್ನೆಯು 4 ಬೇರೆ ಬೇರೆ ಆಯ್ಕೆಗಳನ್ನು ಹೊಂದಿರುತ್ತದೆ. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕವನ್ನು ನಿಗದಿಪಡಿಸಲಾಗಿರುತ್ತದೆ. ತಪ್ಪು ಅಥವಾ ಸರಿಯಿಲ್ಲದ ಉತ್ತರಗಳಿಗೆ ಯಾವುದೇ ಋಣಾತ್ಮಕ ಮೌಲ್ಯಮಾಪನ ಇರುವುದಿಲ್ಲ, ಅಂದರೆ ನೆಗೆಟಿವ್ ಮಾರ್ಕ್ಸ್ಗಳು ಇರುವುದಿಲ್ಲ. ಆದರೆ ಒಂದೇ ಪ್ರಶ್ನೆಗೆ 1ಕ್ಕಿಂತ ಹೆಚ್ಚು ಉತ್ತರಗಳನ್ನು ಗುರುತು ಹಾಕಿದ್ದಲ್ಲಿ ಅಂತಹ ಉತ್ತರಕ್ಕೆ ಯಾವುದೇ ಅಂಕವನ್ನು ನೀಡಲಾಗುವುದಿಲ್ಲ. ಪ್ರಶ್ನೆ ಪತ್ರಿಕೆಯು ಆವೃತ್ತಿಯು ಸಂಕೇತವನ್ನು ಇಲ್ಲಿ ಪ್ರಶ್ನೆ ಪತ್ರಿಕೆಯ ಮುಖಪುಟದ ಮೇಲೆ ಇಲ್ಲಿ ಮುದ್ರಿಸಲಾಗಿರುತ್ತದೆ ಅಂತ ತಿಳಿಸಿರುತ್ತಾರೆ. ಇನ್ನು ಉತ್ತರಗಳಿಗಾಗಿ ತಮಗೆ ಗೊತ್ತಿರುವ ಹಾಗೆ OMR ಉತ್ತರ ಪತ್ರಿಕೆ ನೀಡಿರ್ತಾರೆ. ಅದರಲ್ಲಿ ತಾವುಗಳು ಅದರ ಆಪ್ಷನ್ಸ್ಗಳನ್ನು ಶೇಡಿಂಗನ್ನು ಮಾಡಬೇಕಾಗುತ್ತದೆ. ಈ ರೀತಿಯಾಗಿ ಇಲ್ಲಿ ಕ್ವಶನ್ ಪೇಪರ್ ಇರ್ತದೆ. ಇಲ್ಲಿ ಕನ್ನಡ ಆಗಿರ್ಬೋದು, ಇಂಗ್ಲೀಷ್, ಗಣಿತ, ಸಮಾಜ ವಿಜ್ಞಾನ ಮತ್ತು ಸಾಮಾನ್ಯ ವಿಜ್ಞಾನ ಸಂಬಂಧಪಟ್ಟ ಹಾಗೆ 4 ಮತ್ತು 5ನೇ ತರಗತಿಯ 90% ಪ್ರಶ್ನೆಗಳು ಇಲ್ಲಿ ಎಕ್ಸಾಮಲ್ಲಿ ಕೇಳುವುದರಿಂದಾಗಿ ತಾವುಗಳು ಇಲ್ಲಿ 4, 5ನೇ ತರಗತಿಯ ಸಿಲೆಬಸ್ನ ಓದ್ಕೋಬೇಕು. ಅದರೊಂದಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ತಾವು ಇಲ್ಲಿ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಅಂತ ಇವತ್ತಿನ ವಿಡಿಯೋದಲ್ಲೇ ತಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಧನ್ಯವಾದಗಳು.